ಹೋಮ ಹವನವನ್ನು ಮಾಡಿ ಆ ಒಂದು ಪ್ರದೇಶವನ್ನು ಜಾತಿ ನಿಂದನೆಯ ಮೂಲಕ ಅವಮಾನ ಮಾಡಿರುವಂಥ ಈ ಬಿ ಜೆ ಪಿಯ ನಾಯಕರನ್ನು ಈ ಒಂದು ಘಟನೆಯನ್ನು ಪ್ರಪ್ರಥಮವಾಗಿ ಖಂಡಿಸ್ತಾ ಇದ್ದೇನೆ. ನಾವೆಲ್ಲ ಹಿಂದೂ ಅನ್ನುವಂಥ ಉದ್ದೇಶದಿಂದ ಇವತ್ತು ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಬಂದರೂ ದಲಿತ ಸಮುದಾಯವನ್ನು ಅವಮಾನ ಮಾಡಿದಂತೆ, ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನಕ್ಕೆ ಅವಮಾನ ಮಾಡಿದಂತೆ ಈ ಒಂದು ಏನು ಕೃತ್ಯವನ್ನು ಎಸಗಿದ್ದಾರೆ ಅವರ ಮೇಲೆ ದೇಶದ್ರೋಹದ ಪ್ರಕರಣವನ್ನು ಮಾಡಬೇಕು ಎನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಮೋದಿಯವರು ಮಾತಾಡೋದಿಲ್ಲ ಅಥವಾ ಬಿ ಜೆ ಪಿ ನಾಯಕರು ಮಾತಾಡೋದು ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ತಾರೆ, ದಲಿತರ ಪರವಾಗಿದೆ ಅಂತ ಹೇಳ್ತಾರೆ. ಆದರೆ ದಲಿತರ ಪರವಾಗಿ ಯಾವುದೇ ಒಂದು ಕೆಲಸವನ್ನು ಮಾಡದೆ ದಲಿತರಿಗೆ ಅವಮಾನ ಮಾಡಿರುವಂಥದ್ದು ಜಗಜ್ಜಾಹೀರಾಗಿದೆ. ನಾನು ದಿನೇಶ್ ಮುಳೂರು ಅಂತ, ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಜಿಲ್ಲಾಧ್ಯಕ್ಷರು. ಮೊನ್ನೆ ಆಗಸ್ಟ್ 8ರಲ್ಲಿ ನಡೆದಂಥ ನಮ್ಮ ನೆಚ್ಚಿನ ಹಾಗೂ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಅವಮಾನ ಮಾಡಿರುವಂಥ ಉತ್ತರಾಖಂಡದಲ್ಲಿ ರಾಮ್ಲೀಲಾ ಎನ್ನುವ ಮೈದಾನದಲ್ಲಿ ಖರ್ಗೆ ಅವರು ಭಾಷಣ ಮಾಡಿದ ನಂತರ ಆ ಒಂದು ಪ್ರದೇಶವನ್ನು ಸ್ವಚ್ಛಗೊಳಿಸಿ ಹೋಮ ಹವನವನ್ನು ಮಾಡಿ ಆ ಒಂದು ಪ್ರದೇಶವನ್ನು ಜಾತಿ ನಿಂದನೆಯ ಮೂಲಕ ಅವಮಾನ ಮಾಡಿರುವಂಥ ಈ ಬಿ ಜೆ ಪಿಯ ನಾಯಕರನ್ನು ಈ ಒಂದು ಘಟನೆಯನ್ನು ಪ್ರಪ್ರಥಮವಾಗಿ ಖಂಡಿಸ್ತಾ ಇದ್ದೇನೆ. ಈಗಾಗಲೇ ನಾವು ಸ್ಪೇಸ್ ಟೆಕ್ನಾಲಜಿ ಇಂಥ ಒಂದು ಹಲವಾರು AI ತಂತ್ರಜ್ಞಾನ ಇರುವಂಥ ಈ ಒಂದು ಸಮಯದಲ್ಲಿ ಈ ಒಂದು ನಾವೆಲ್ಲ ಹಿಂದೂ ಅನ್ನುವಂಥ ಉದ್ದೇಶದಿಂದ ಇವತ್ತು ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಬಂದರೂ ಇವತ್ತು ನಮ್ಮ ದಲಿತರ ಅಸ್ಮಿತೆ, ದಲಿತರ ನಾಯಕರಾಗಿರುವಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಈ ರೀತಿ ಅವಮಾನ ಮಾಡಿರುವಂಥದ್ದು ಇಡೀ ದೇಶದ ದಲಿತ ಸಮುದಾಯವನ್ನು ಅವಮಾನ ಮಾಡಿದಂತೆ, ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನಕ್ಕೆ ಅವಮಾನ ಮಾಡಿದಂತೆ, ಇದು ದೇಶದ್ರೋಹದ ಪ್ರಕರಣ ಎನ್ನುವ ಒಂದು ದೃಷ್ಟಿಯಲ್ಲಿ ಈ ಒಂದು ಏನು ಕೃತ್ಯವನ್ನು ಎಸಗಿದ್ದಾರೆ ಅವರ ಮೇಲೆ ದೇಶದ್ರೋಹದ ಪ್ರಕರಣವನ್ನು ಮಾಡಬೇಕು ಎನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಇಷ್ಟೆಲ್ಲ ಅವಮಾನ ಆದರೂ ಕೂಡ ಮೋದಿಯವರು ಮಾತಾಡೋದಿಲ್ಲ ಅಥವಾ ಬಿ ಜೆ ಪಿ ನಾಯಕರು ಮಾತಾಡೋದು ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ತಾರೆ. ಇವತ್ತು ದಲಿತರ ಪರಿಸ್ಥಿತಿ ಯಾವ ರೀತಿ ಇದೆ, ದಲಿತರಿಗೆ ಅವಮಾನ ಆಗ್ತಿದೆ, ಈ ರೀತಿಯ ನಿಷ್ಕೃಷ್ಟ ವ್ಯವಸ್ಥೆ ಇದ್ದರೂ ಕೂಡ ಈ ಒಂದು ಬಿ ಜೆ ಪಿ ಸರ್ಕಾರ ಇನ್ನೂ ಕೂಡ ದಲಿತರ ಪರವಾಗಿದೆ ಅಂತ ಹೇಳ್ತಾರೆ. ಆದರೆ ದಲಿತರ ಪರವಾಗಿ ಯಾವುದೇ ಒಂದು ಕೆಲಸವನ್ನು ಮಾಡದೆ ದಲಿತರಿಗೆ ಅವಮಾನ ಮಾಡಿರುವಂಥದ್ದು ಜಗಜ್ಜಾಹೀರಾಗಿದೆ. ಇವರ ವಿರುದ್ಧ ದೇಶದ್ರೋಹದ ಪ್ರಕರಣವನ್ನು ದಾಖಲಿಸಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.